ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ, ನಾನು ವೆಲ್ನೆಸ್ ಕೋಚ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಮೆನೋಪಾಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಸಿಗುವಂಥ ಟಿಪ್ಸು ಅಥವಾ ಆರೋಗ್ಯಕರವಾದಂತಹ ವಿಷಯಗಳನ್ನು ತುಂಬ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಒಂದು ಟಾಪಿಕ್ ಏನಿದೆ, ಮೆನೋಪಾಸ್ ಅಂತ ಇದೆ. ಮೆನೋಪಾಸ್ ಅಂತಂದರೆ ಯಾವುದೇ ಒಂದು ಹೆಣ್ಣು ಈ ಒಂದು ಪರಿಸ್ಥಿತಿಯಿಂದ ದಾಟಲೇಬೇಕಾಗತ್ತೆ, ಈ ಸಮಯವನ್ನು ಕ್ರಾಸ್ ಮಾಡಲೇಬೇಕಾಗತ್ತೆ. ಯಾವಾಗ ಒಂದು ಹುಡುಗಿ ದೊಡ್ಡವಳಾಗೋದಂತಂದರೆ ಅದಕ್ಕೆ ನಾವು ಮೆನಾರ್ಕಿ ಅಂತ ಹೇಳ್ತೀವಿ. ಆಗ್ತಾಳೆ ಫಸ್ಟ್ ಟೈಮ್ನಿಂದ ಹಿಡಿದು ಯಾವಾಗೂ ಮೆನೋಪಾಸ್ವರೆಗೂ ಅವಳು ಈ ಸೈಕಲ್ನ ಪಾಸ್ ಮಾಡ್ತಾಳೆ ಅಂತ ಹೇಳ್ಬೋದು. ಅದರಲ್ಲೂ 45 to 52 ಇಯರ್ಸ್ ಆಯಿತು ಅಂತಂದರೆ ಒಂದು ಹೆಣ್ಣಿಗೆ ಆ ಸಮಯವನ್ನು ನಾವು ಮೆನೋಪಾಸ್ ಟೈಮ್ ಅಂತಲೇ ಹೇಳ್ತೀವಿ. ಆ 7 ವರ್ಷದಲ್ಲಿ ಅವಳು ಮುಟ್ಟು ನಿಲ್ಲುವಂತಹ ಒಂದು ಸಮಯ ಆಗಿರುತ್ತೆ. ಮೆನೋಪಾಸ್ ಅಂತಂದರೆ ಮುಟ್ಟು ನಿಲ್ಲುವಂತಹ ಸಮಯ ಅಂತಲೇ ಹೇಳ್ತೀವಿ. ಕೆಲವೊಬ್ಬರು ಏನು ಹೇಳ್ತಾರೆ, ನಮಗೆ ಒಂದು 3 to 4 ಮಂತ್ಸ್ ಆಯಿತು, ಆಫ್ಟರ್ 45 or 48 ಇಯರ್ಸಿಗೆ ಏನು ಹೇಳ್ತಾರೆ, 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು, ನನಗೀಗ ಪೀರಿಯಡ್ಸ್ ಬರ್ತಾ ಇಲ್ಲ ಅಂತ. ಬಟ್ ಅವರಿನ್ನೂ ಮೆನೋಪಾಸ್ ಒಂದು ಸೈಕಲ್ಗೆ ಪಾಸ್ ಆಗಿರೋದಿಲ್ಲ. ಯಾವ ರೀತಿ ನೀವು ಕನ್ಫರ್ಮ್ ಮಾಡ್ಕೋಬೇಕು, ನಾ ಮೆನೋಪಾಸನ್ನು ಒಂದು ಸಮಯವನ್ನು ಬಂದಿದೆ ಅಂತಂದರೆ 1 ವರ್ಷದವರೆಗೂ 12 ತಿಂಗಳವರೆಗೂ ಹೆಚ್ಚು ಕಡಿಮೆ ಅಂದ್ರೂ ನಿಮ್ಮ ಒಂದು ಪೀರಿಯಡ್ ಏನಾಗಿರಬೇಕು, ಸ್ಟಾಪ್ ಆಗಿರಬೇಕು, ಸೈಕಲ್ ಪಾಸ್ ಆಗಿರಬಾರ್ದು. ಇದರಿಂದ ನೀವೇನು ಮಾಡ್ಬೋದು, ನಿಮಗೆ ಮೆನೋಪಾಸ್ ಸಮಯ ಪಾಸ್ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ನೀವು ಕೆಲವೊಂದು ಪ್ರೀ ಮೆನೋಪಾಸ್ ಸಮಯ ಅಂತಲೇ ಹೇಳ್ತೀವಿ, ಅದು 3 to 4 ಇಯರ್ಸ್ ಆದರೂ ತೊಗೊಳ್ಬಹುದು. ಅದರಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದು 2 ಮಂತ್ಸ್ಗೆ 3 ಮಂತ್ಸ್ಗೆ ಪೀರಿಯಡ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬಿಟ್ಟು ಪೀರಿಯಡ್ ಆಗೋದಾಗಿರುತ್ತೆ. ಆ ರೀತಿ ಇದ್ದರೆ ಅದು ಪ್ರೀ ಮೆನೋಪಾಸ್ ಟೈಮ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ಮೆನೋಪಾಸ್ ಟೈಮ್ ಅನ್ನೋದು 12 ತಿಂಗಳವರೆಗೆ ನಿಮಗೆ ಪೀರಿಯಡ್ ಆಗಿಲ್ಲ ಅಂತಂದರೆ ಅದನ್ನು ನಾವೇನು ಹೇಳ್ತೀವಿ, ಮೆನೋಪಾಸ್ ಅಂತ ಹೇಳ್ತೀವಿ. ಏನಪ್ಪ ಇಲ್ಲಿ ಈ ಟೈಮ್ ಬರೋದು, ಅದರಲ್ಲೂ ಕೂಡ ನೀವು ನೋಡಿರ್ಬೋದು ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಅದರಲ್ಲೂ ಕೂಡ ಗಂಡು ಮಕ್ಕಳು ಬೇಗನೆ ತೀರ್ಕೊಳ್ತಾರೆ ಅನ್ನೋದನ್ನು ನೀವು ಗಮನಿಸಿರಬಹುದು. ಅದಕ್ಕೆ ಕಾರಣ ಇದೇ, ನಮ್ಮ ಒಂದು ಮಂತ್ಲಿ ಸೈಕಲಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ಹಾರ್ಮೋನ್ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದೇನು ಮಾಡ್ತಾ ಇರುತ್ತೆ, ನಮಗೆ ಕಂಟಿನ್ಯೂಯಸ್ ಆಗಿ ಹಾರ್ಮೋನನ್ನು ರಿಲೀಸ್ ಮಾಡಿ ಆ್ಯಕ್ಟಿವ್ ಆಗಿ ಕೊಲೆಸ್ಟ್ರಾಲ್ ಲೆವೆಲನ್ನು ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ, ಬಿ ಪಿಯನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಜೊತೆಗೆ ಡಯಾಬಿಟಿಸ್ ಲೆವೆಲ್, ಇನ್ಸುಲಿನ್ ಲೆವೆಲನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಆದ್ದರಿಂದ ನಮ್ಮದು ಟಿಲ್ ಮೆನೋಪಾಸ್ವರೆಗೂ ನಮ್ದು ಏನಾಗಿರುತ್ತೆ, ಬಾಡಿ ಹೆಲ್ದಿಯಾಗೇ ಇರುತ್ತೆ. ಯಾವುದೇ ಬಿ ಪಿ ಸಿಮ್ಟಮ್ಸ್ ಇರೋದಿಲ್ಲ, ಯಾವುದೇ ಡಯಾಬಿಟಿಸ್ ಸಿಮ್ಟಮ್ಸ್ ಇರೋದಿಲ್ಲ. ಯಾವಾಗ ನಾವು ಮೆನೋಪಾಸ್ಗೆ ನಿಯರ್ ಬರ್ತಾ ಹೋಗ್ತೀವಿ, ಆ ಟೈಮಲ್ಲಿ ನಮಗೆ ಬಿ ಪಿ ಆಗಿರ್ಬೋದು, ಶುಗರ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಒಬೆಸಿಟಿ ಜಾಸ್ತಿ ಆಗೋದು, ಈ ಸಮಸ್ಯೆ ಎಲ್ಲ ನಾವು ನೋಡ್ತೀವಿ. ಇನ್ನು ನಾವು ಈ ಮೆನೋಪಾಸ್ ಯಾವಾಗ ನಾವು ಈ ಸಮಯವನ್ನು ದಾಟ್ತಿರ್ತೀವಿ, ಆ ಸಮಯದಲ್ಲಿ 3 ಹಂತಗಳಲ್ಲಿ ನಾವು ಈ ಮೆನೋಪಾಸನ್ನು ಓಡಿಸ್ತೀವಿ. ಫಿಸಿಕಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೆಂಟಲಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಇನ್ನು ಸ್ಟ್ರೆಸ್ಫುಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಈ 3 ಪ್ರಾಬ್ಲಮ್ಗಳಿಂದ ನಾವೇನು ಮಾಡ್ತೀವಿ, ಆಚೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಫಿಸಿಕಲಿ ಪ್ರಾಬ್ಲಮ್ಸ್ ಅಂತ ಏನಂತಂದರೆ, ನೀವು ಸಡನ್ನಾಗಿ ಸ್ವೆಟ್ ಆಗೋದಾಗಿರ್ಬೋದು, ಸಡನ್ನಾಗಿ ವೆಯ್ಟ್ ಗೇನ್ ಆಗೋದು, ಜೊತೆಗೆ ನಿಮ್ಮ ಬಾಡಿ ಹೆವಿ ಫೀಲ್ ಆಗೋದಾಗಿರ್ಬೋದು, ಸಡನ್ನಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು, ಬಿ ಪಿ ಬರುವಂಥದ್ದು, ಶುಗರ್ ಬರುವಂಥದ್ದು, ಈ ಸಮಸ್ಯೆಗಳನ್ನೆಲ್ಲ ನಾವು ಫಿಸಿಕಲಿ ನೋಡ್ತೀವಿ. ಇನ್ನು ಯೂರಿನರಿ ಟ್ರ್ಯಾಕ್ ಕೆಲವೊಂದು ಸಮಸ್ಯೆಗಳಂತಂದರೆ ಪದೇ ಯೂರಿನ್ ಪಾಸ್ ಮಾಡೋದಾಗಿರಬಹುದು, ಯೂರಿನ್ ಪಾಸ್ ಮಾಡುವಾಗ ಉರಿ ಬರಬಹುದು, ಅಥವಾ ನಿಮಗೆ ಸಂಭೋಗದ ಸಮಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಇವೆಲ್ಲನೂ ಏನಾಗುತ್ತೆ, ನಮಗೆ ಈ ಮೆನೋಪಾಸ್ ಹಂತದಲ್ಲಿ ಇನ್ನು ಡಿಪ್ರೆಸಬಲ್ ಪ್ರಾಬ್ಲಮ್ಸ್ ಅಂತಂದರೆ ತುಂಬ ನೀವು ಡಿಪ್ರೆಷನ್ನಿಗೆ ಹೋಗ್ತೀರಾ, ಜೊತೆಗೆ ಯಾರೇ ಏನೇ ಹೇಳಿದ್ರು ಅದನ್ನು ನಿಮಗೆ ಸಹನವಾಗಿ ಕೇಳ್ಕೊಳ್ಳೋಕ್ಕಾಗೋದಿಲ್ಲ, ತುಂಬಾ ಬೇಗನೆ ಚೀರಾಡೋದಾಗಿರ್ಬೋದು, ಬೇಗನೆ ಭಯ ಬೀಳುವುದಂತ ಇಂತಹ ಎಲ್ಲ ಸಮಸ್ಯೆಗಳನ್ನು ನೀವು ಒಳಗೊಳ್ತೀರಿ. ಯಾವಾಗ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ, ಈ ಸಮಸ್ಯೆಗಳೆಲ್ಲ ನಮಗೇನಾಗುತ್ತೆ, ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ನಮ್ಮ ಒಂದು ಮೆನೋಪಾಸ್ ಲೆವೆಲಲ್ಲಿ ಬರುವಂತಹ ಸಮಸ್ಯೆಗಳು.
ಓಕೆ. ಈ ಡಿಪ್ರೆಷನ್ ಅನ್ನೋ ಒಂದು ಟೈಮಲ್ಲಿ ಏನಾಗುತ್ತೆ, ನಮಗೆ ಮೆನೋಪಾಸ್‌ದ ಒಂದು ಸಮಯ ಬಂದಾಗ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ಹಾರ್ಮೋನ್ಗಳು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಆ ಸಮಯದಲ್ಲಿ ನಮಗೆ ಹೇರ್ ಲಾಸ್ ಆಗೋದಾಗಿರ್ಬೋದು, ಸ್ಕಿನ್ ಟೋನ್ ಚೇಂಜ್ ಆಗೋದಾಗಿರ್ಬೋದು, ಒಬೆಸಿಟಿ ಲೆವೆಲ್ ಜಾಸ್ತಿ ಆಗೋದಾಗಿರ್ಬೋದು. ಇವೆಲ್ಲ ಜಾಸ್ತಿ ಆಗ್ತಾ ಬಂದಾಗ ನಮಗೇನು ಅನ್ಸುತ್ತೆ, ನಾವು ಯಾವುದಕ್ಕೂ ಯೂಸ್ ಇಲ್ವೇನೋ, ನಮ್ಮ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಇದೆ ಏನೋ ಅನಿಸುತ್ತೆ. ಸೊ ಇದು ಯಾವಾಗ 45 ಟು 52 ಇಯರ್ಸಲ್ಲಿ ಏನು ಮೆನೋಪಾಸ್ ಟೈಮ್ ಅಂತ ಹೇಳ್ತೀವಿ, 7 ಇಯರ್ಸ್, ಇದರಲ್ಲಿ ಕಾಮನ್ ಆಗಿ ಇದನ್ನು ನಾವು ನೋಡ್ಕೊಳ್ಬಹುದು. ಇದನ್ನೆಲ್ಲ ನೀವು ಒಬ್ಬರೇ ಸಫರ್ ಮಾಡೋಕ್ಕಿಂತ ನಿಮ್ಮ ಫ್ಯಾಮಿಲಿ ಸಪೋರ್ಟನ್ನು ತೊಗೊಂಡು, ನಿಮ್ಮ ಹಸ್ಬೆಂಡ್ ಸಪೋರ್ಟು, ನಿಮ್ಮ ಮಕ್ಕಳ ಸಪೋರ್ಟು, ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ, ಈ ಜೊತೆಗೆ ನೀವು ಏನು ಮಾಡ್ಬೋದು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆನೋಪಾಸ್ ಟೈಮನ್ನು ತುಂಬ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡ್ಕೊಳ್ಬಹುದಾ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವೇನು ಒಂದು ಸಜೆಷನ್ ಕೊಡ್ತೀವಿ ಅಂತಂದರೆ, ನಿಮಗೆ ಮೆನೋಪಾಸ್ ಟೈಮಲ್ಲಿ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ತುಂಬ ಚೆನ್ನಾಗಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡೋದನ್ನು ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಮೆನೋಪಾಸ್ ಟೈಮ್ ನಿಮಗೆ ಇಷ್ಟು ಹೆವಿಯರ್ ಆಗಿ ಕಾಣಿಸೋದಿಲ್ಲ. ನೀವು ಚೆನ್ನಾಗಿ ಹೆಲ್ದಿ ಫುಡ್ಡನ್ನು ತೊಗೊಳ್ಬೇಕು. ಜೊತೆಗೆ ಮೊದಲಿಗಿಂತ ಏನು ಜಾಸ್ತಿ ಊಟ ಮಾಡ್ತಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಊಟ ಮಾಡೋದನ್ನು ರೂಢಿ ಇಟ್ಕೊಳ್ಬೇಕು. ನೆಕ್ಸ್ಟು ಎಕ್ಸಸೈಸನ್ನು ರೂಢಿಸ್ಕೊಳ್ಬೇಕು. ತುಂಬ ಒಂದು ಫ್ರೆಂಡ್ ಸರ್ಕಲ್ನ ಇಟ್ಕೊಂಡು ತಮ್ಮ ಒಂದು ಡಿಪ್ರೆಷನ್ ಆಗಿರ್ಬೋದು, ಟೆನ್ಷನ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಲ್ದೆ ನಿಮ್ಮ ಒಂದು ಲೈಫನ್ನು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ಇನ್ನು ನೆಕ್ಸ್ಟು ಯೋಗ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾದಂತಹ ಕೆಲವೊಂದು, ಆಮೇಲೆ ಡಯಟ್ ಪ್ಲ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಮೆನೋಪಾಸ್ ಸಮಯವನ್ನು ಪಾಸ್ ಮಾಡ್ತಿರ್ತೀವಿ ಆ ಸಮಯದಲ್ಲಿ ಹಾರ್ಮೋನ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ತುಂಬ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಆದ್ದರಿಂದ ನಮ್ಮ ಡಯಟನ್ನು ನಾವು ಚೆನ್ನಾಗಿಟ್ಕೊಂಡ್ವಿ ಅಂತಂದರೆ, ಹೆಲ್ದಿ ಡಯಟನ್ನು ಫಾಲೋ ಮಾಡಿದ್ವಿ ಅಂತಂದರೆ ನಮಗೇನಾಗತ್ತೆ, ಒಂದು ಈ ಮೆನೋಪಾಸ್ ಟೈಮನ್ನು ಸುಲಭವಾಗಿ ಪಾಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡಬೇಕು, ಯಾವಾಗ ಮೆನೋಪಾಸ್ ನಮ್ಮದು ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದಾಗ ಒಬ್ಬರು ಡಾಕ್ಟ್ರನ್ನ ಭೇಟಿಯಾಗಿ ಅವರ ಒಂದು ಸಲಹೆಗಳನ್ನು ತಗೊಂಡು ಯಾವ ರೀತಿ ನಮ್ಮ ಲೈಫನ್ನು ಲೀಡ್ ಮಾಡಬೇಕು ಅನ್ನೋದನ್ನು ನಾವು ಸಜೆಷನಲ್ಲಿ ಇರಬೇಕು. ಜೊತೆಗೆ ವರ್ಷಕ್ಕೆ ಒಂದು ಸಲ ಆದರೂ ಕಂಪ್ಲೀಟ್ ಬಾಡಿ ಚೆಕಪ್ಪನ್ನು ಮಾಡಿಸ್ಕೊಂಡು ನಮ್ಮ ಬಾಡಿಯ ಬಗ್ಗೆ ಏನೆಲ್ಲ ಏರ್ಪೇರ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದ್ರ ಬಗ್ಗೆ ನಾವು ಕೇರ್ ತಗೋತಾ ಬಂದರೆ ನಾವು ಇನ್ನೂ ಹೆಲ್ದಿಯರ್ ಆಗಿ ಲೈಫನ್ನು ಸ್ಪೆಂಡ್ ಮಾಡಬಹುದು. ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಈ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.